ಶಾರ್ಟಾಗಿ ಮೂವಿ ರಿವ್ಯೂ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಗುರು ಈ 45 ಫಿಲಮ್ ನೋಡಿದ್ಮೇಲೆ ಈ ಫಿಲಮ್ ಇವ್ರಿಗೆ ಮಾಡಿದಾರೇನೋ ಅನಿಸ್ತಿದೆ ಸ್ನೇಹಿತರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಮೂವಿ ಮಾತ್ರ ಅಲ್ಟಿ ಗುರು. ಎ ಗುಡ್ ಮೆಸೇಜ್ ಫಾರ್ ದಿ ಯೂತ್ ಇನ್ ಎ ಡಿಫ್ರೆಂಟ್ ವೇ. ಬೇರೆ ರೀತಿಯಲ್ಲಿ ಒಳ್ಳೆ ಕಾನ್ಸೆಪ್ಟನ್ನ ಪೋರ್ಟ್ರೇ ಮಾಡೋಕ್ಕೆ ನೋಡಿದ್ದಾರೆ. ನಮ್ಮ ಉಪ್ಪಿ ಸರ್ ಆಗಿರಲಿ, ನಮ್ಮ ಶಿವರಾಜ್ ಕುಮಾರನ್ ಆಗಿರಲಿ, ನಮ್ಮ ರಾಜ್ ಬಿ ಶೆಟ್ಟಿ ಆಗಿರಲಿ. ಕ್ಯೂರಿಯಾಸಿಟಿ ಏನಂದರೆ 45 ಟೈಟಲ್ನ ಹೇಗೆ ರಿವ್ಯೂ ಮಾಡ್ತಾರಂತ. ದ ವೇ ಆಫ್ ಉಪೇಂದ್ರ, ಕ್ಯಾರೆಕ್ಟರ್ ಆಫ್ ಉಪೇಂದ್ರನ ರೆಪ್ರೆಸೆಂಟ್ ಮಾಡೋ ಟೈಟಲೇ 45. ಇನ್ನು ಪಾತ್ರ ವಿಚಾರಕ್ಕೆ ಬಂದರೆ ಉಪೇಂದ್ರ ಆಸ್ ರಾಯಪ್ಪ ಕಲಿಯುಗದ ಯಮ ಅಂದ್ರೂ ತಪ್ಪಾಗಲ್ಲ ಸ್ನೇಹಿತರೆ. ಆ್ಯಂಡ್ ಅವ್ರು ಯೂಸ್ ಮಾಡಿರೋ ಒಂದೊಂದು ವೆಹಿಕಲ್ಸು ನೋಡ್ತಿದ್ರೆ ಅಲ್ಟಿ ಸ್ನೇಹಿತರೆ. ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವ್ರದ್ದು ನಟನೆ ನಿಜಕ್ಕೂ ಮೆಚ್ಚಬೇಕು ಸ್ನೇಹಿತರೆ. ಎ ಕಾಮನ್ ಮ್ಯಾನ್ ಆಗಿ ನಟನೆ ಮಾಡ್ತಿದ್ದಾರೆ. ಭಯಂಕರ ಅಲ್ಟಿ ಆಗಿದೆ ಸ್ನೇಹಿತರೆ. ಎ ನ್ಯೂ ಚಾಪ್ಟರ್ ಫಾರ್ ಹಿಮ್ ಐ ಥಿಂಕ್. ಆ್ಯಂಡ್ ಫೈನಲಿ ಕಮಿಂಗ್ ಟು ಶಿವಣ್ಣ, ನಟನೆ ಮಾತ್ರ ಅದ್ಭುತವಾಗಿದೆ ಸ್ನೇಹಿತರೆ. ಅವರ ಪಾತ್ರ ಹೇಗಂದರೆ ಲೈಫ್ ಸೇವಿಯರ್ ಟು ಯೂತ್ ಅಂದರೂ ತಪ್ಪಾಗಲ್ಲ. ಆ್ಯಂಡ್ ನಮ್ಮ ಸನಾತನ ಧರ್ಮದಲ್ಲಿರುವ ಗರುಡ ಪುರಾಣ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ನೇಹಿತರೆ. ಹುಟ್ಟಿನಿಂದ ಸಾಯಿನವರೆಗೂ ಮನುಷ್ಯ ಆ ಮಧ್ಯದಲ್ಲಿ ಏನೇನು ಮಾಡ್ತಾನೆ, ಹೆಂಗಿರಬೇಕು, ಯಾವ ಥರ ಜೀವನ ಮಾಡಬೇಕು, ಯಾವ ಥರ ಕಷ್ಟ ಸುಖಗಳು ಬರ್ತವೆ, ಯಾವ ಥರ ಎದುರಿಸ್ಬೇಕು ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಬೈ ದ ಎಂಡ್ ಮೂವಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದು ಸಿಟ್ಟಲ್ಲಿ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಆ ಥರ ಏನು ನೋಡೋಕ್ಕಾಗಲ್ಲ, ಆ ಥರ ಏನಿಲ್ಲ. ನೋಡಿ, ಟ್ರೈ ಮಾಡಿ. ಒಳ್ಳೆ ಅದ್ಭುತ ಫಿಲಮು, ಒಳ್ಳೆ ಸಂದೇಶ ಇದೆ ಅಷ್ಟೇ ಸ್ನೇಹಿತರೆ.